ಸಚಿವರೆಲ್ಲ ಸರ್ಕಾರದ ಕೆಲಸ ಮಾಡ್ತಿದ್ದಾರೆ. ಈಗಲ್ಟನ್ ರೆಸಾರ್ಟ್ ಅಲ್ಲಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದು, ನಾನು ಯಾರ ಹೇಳಿಕೆಗೂ ಕೂಡ ಪ್ರತಿಕ್ರಿಯಿಸಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರೆಲ್ಲರೂ ಕೂಡ ಸರ್ಕಾರದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಡಿಕೆಶಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ನಾನು ಯಾರ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಾಸಕರನ್ನ ಕರ್ಕೊಂಡು ವರಿಷ್ಠರು ಮಾತಾಡ್ತಿದ್ದಾರೆ. ಬರದ ವಿಚಾರವಾಗಿ ಕೂಡ ಕೆಲಸದ ಬಗ್ಗೆ ನಾವು ಮಾತನಾಡ್ತೀವಿ, ಕೆಲಸವನ್ನ ಮಾಡ್ತಿದೀವಿ ಅನ್ನುವಂತಹ ಮಾತನ್ನ ಡಿಕೆಶಿ ಹೇಳಿದ್ದಾರೆ. ಬರದ ವಿಚಾರವಾಗಿ ಕೂಡ ಕೆಲಸ ಮಾಡ್ತಿದೀವಿ ಅನ್ನುವಂತಹ ಹೇಳಿಕೆಯನ್ನ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಈಗ ಸಚಿವ ಡಿಕೆಶಿ ಹೇಳಿದ್ದಾರೆ. ಇಡೀ ಸರ್ಕಾರದ ಕೆಲಸ, ಜನರ ಕೆಲಸ, ಎಲ್ಲ ಮಂತ್ರಿಗಳು ಅವರ ಡ್ಯೂಟಿ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಈಗ ಒಂದು ನಮ್ಮ ಪಾರ್ಟಿ ಮೀಟಿಂಗ್ ಇದೆ. ಎಲ್ಲ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಮ್ಮ ವರಿಷ್ಠರು ಒಂದೊಂದು ಜಿಲ್ಲೆವಾರು ಕರೆದು ಮಾತಾಡ್ತಾ ಇದ್ದಾರೆ. ಸೊ ಸರ್ಕಾರದ ಕೆಲಸ, ಪಕ್ಷದ ಕೆಲಸ, ಸಾರ್ವಜನಿಕರ ಕೆಲಸ ಎಲ್ಲ ಕೂಡ ಒಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಟು ಎನಿ incapable, inefficient, is not authorized. Anyone Yediyurappa wants, I can react to him. I doesn't want to react to all this accusing any of our leaders. ಈಗಲ್ಟನ್ ರೆಸಾರ್ಟ್ ವಿರುದ್ಧ ಅಕ್ರಮದ ಆರೋಪ ಕೇಳಿ ಬಂದಿದ್ದು, ದಂಡ ವಸೂಲಿ ಮಾಡಿಕೊಂಡು ಬರುವಂತೆ ಬಿಜೆಪಿ ವ್ಯಂಗ್ಯವನ್ನ ಮಾಡಿದೆ. ಬಿಜೆಪಿ ಟ್ವೀಟ್ಗೆ ಸಚಿವ ಡಿಕೆಶಿ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಈಗಲ್ಟನ್ ರೆಸಾರ್ಟ್ ವಿರುದ್ಧ ಅಕ್ರಮದ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಟ್ವೀಟ್ ಮಾಡಿದೆ, ವ್ಯಂಗ್ಯವನ್ನ ಮಾಡಿದೆ. ದಂಡ ವಸೂಲಿ ಮಾಡ್ಕೊಂಡು ಬನ್ನಿ ಬರುವಾಗ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದೆ. ಈ ಒಂದು ವ್ಯಂಗ್ಯದ ಟ್ವೀಟ್ಗೆ ಈಗ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರೆಸಾರ್ಟ್ ಪ್ರಕರಣ ಕೋರ್ಟ್ ಅಲ್ಲಿದೆ. ರೆಸಾರ್ಟ್ ಒತ್ತುವರಿ ತೆರವು ಕಾರ್ಯ ಬಿಜೆಪಿ ಮಾಡಿಲ್ಲ, ರೆಸಾರ್ಟ್ ಒತ್ತುವರಿಯನ್ನ ಕಾಂಗ್ರೆಸ್ ತೆರವು ಮಾಡಿಸಿದೆ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ದಂಡವನ್ನ ರಿಕವರಿ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದು, ಇನ್ನುಳಿದ ವಿಚಾರ ಕೋರ್ಟ್ ಅಲ್ಲಿದೆ ಅಂತ ಹೇಳಿದ್ದಾರೆ ಸಚಿವರು. ರೆಸಾರ್ಟ್ ಕುರಿತ ಬಿಜೆಪಿ ಟ್ವೀಟ್ಗೆ ಡಿಕೆಶಿ ಈ ರೀತಿಯಾಗಿ ತಿರುಗೇಟನ್ನ ನೀಡಿದ್ದಾರೆ. ದೇ ಶುಡ್ ನೋ, ಬಿಜೆಪಿಯವರಿಗೆ ಗೊತ್ತಾಗಬೇಕು. ಬಿಜೆಪಿಯವರು ಅದನ್ನು ಮಾಡಲಿಲ್ಲ. ನಮ್ಮ ಸರ್ಕಾರ, ನಾನು ಸೇರ್ಕೊಂಡು ಆ ಕಮಿಟಿಲಿ ಇದ್ಕೊಂಡು ನಾವೇನು ಈ ರಾಜ್ಯದ ಬೊಕ್ಕಸಕ್ಕೆ ಏನು ಸಹಾಯ ಮಾಡಬೇಕು ಆ ಕೆಲಸನ ನಾವು ಮಾಡಿದ್ದೀವಿ. ದೇರ್ ಇಸ್ ಸಮ್ ಲಿಟಿಗೇಷನ್, ಕೋರ್ಟ್ ಲಿಟಿಗೇಷನ್ಸ್ ಇದೆ, ಮಾಡ್ತಾರೆ. ಇದರ ಬಗ್ಗೆ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸಾಕಷ್ಟು ಆರೋಪ ಇದೆ, ಒತ್ತುವರಿಯಾಗಿದೆ. ನೋಡಿ, ಈ ರೆಸಾರ್ಟ್ ಅಲ್ಲಿ ಒತ್ತುವರಿ ಆಗಿರೋ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಹಿಂದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗಲೇ ಸುಮಾರು 20 ಎಕರೆ ಪ್ರದೇಶನ ಅದನ್ನ ಬಿಡುಗಡೆ ಮಾಡಿಸಿದೀವಿ, ಅಳತೆ ಮಾಡಿ ಅದನ್ನ ಪೊಸಿಷನ್ ತಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ವಿಚಾರ ನಮ್ಮ ಹತ್ರ ಚರ್ಚೆನಿಲ್ಲ. ಅದೇನಿದೆ, ಅದು ಹಳೆಯ ಕತೆ. ಇಲ್ಲಿ ಗೊತ್ತ್ರಿ, ಈಗ ಸ್ವಲ್ಪ ತಿಂಗ್ ಹೇಳಿಲಿ, ಅದು ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಮ್ಗೆ ನೀವು ಯಾರು ಫ್ರೀ ಕೊಡೋ ಅಂತದ್ದಿಲ್ಲ. ನಾವು ಹಣ ಕೊಡ್ತೀವಿ, ಹಣಕ್ಕೆ ಬಿಲ್ ಕೊಡ್ತಾರೆ, ಬಿಲ್ ಬೇಕು ಅಂತಂದ್ರೆ ನಿಮ್ಗೆ ಸಬ್ಮಿಟ್ ಮಾಡ್ತೀವಿ. ಈಗಲ್ಟನ್ ರೆಸಾರ್ಟ್ ಅಲ್ಲಿ ಸಿಎಲ್ಪಿ ಸಭೆ ಕೂಡ ನಡೆಯುತ್ತೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ನಡೆಯಲಿದ್ದು, ಕೆಲ ಹೊತ್ತಲ್ಲೇ ಈ ಸಭೆ ಕೂಡ ಆರಂಭವಾಗಲಿದೆ. ಮಧ್ಯಾಹ್ನದ ಊಟದ ಜೊತೆಗೆ ಸಿಎಲ್ಪಿ ಮೀಟಿಂಗ್ ಅನ್ನು ಕೂಡ ನಡೆಸಲಾಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದ್ದು, ಈಗಲ್ಟನ್ ರೆಸಾರ್ಟ್ ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದ್ದು, ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಎಲ್ಪಿ ಸಭೆ ಕೂಡ ನಡೆಯುತ್ತೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ನಡೆಯಲಿದ್ದು, ಮಧ್ಯಾಹ್ನದ ಊಟದ ಜೊತೆಗೆ ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ಸಿದ್ದರಾಮಯ್ಯ ಅವರು ಬಂದ ತಕ್ಷಣವೇ ಈ ಸಭೆ ಆರಂಭ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಬರುವಿಕೆಗಾಗಿ ಈಗ ಶಾಸಕರು ಕಾಯ್ತಾ ಇದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ನಡೆದಿತ್ತು ಸಿಎಲ್ಪಿ ಸಭೆ. ನಿನ್ನೆಯ ಸಭೆಯಲ್ಲಿ ಭಾಗವಹಿಸದಂತಹ ಶಾಸಕರಿಗೆ ಸಂಕಷ್ಟ ಎದುರಾಗತ್ತಾ? ಸಭೆಯ ಬಳಿಕ ಅತೃಪ್ತರಿಗೆ ನೋಟಿಸ್ ನೀಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗತ್ತಾ? ಯಾಕಂದ್ರೆ ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ. ಯಾರ್ಯಾರು ನಿನ್ನೆಯ ಸಿಎಲ್ಪಿ ಸಭೆಗೆ ಆಗಮಿಸಲಿಲ್ಲ ಆ ಶಾಸಕರಿಗೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಈ ಒಂದು ಮೀಟಿಂಗ್ ಅಲ್ಲೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ. ಇನ್ನು ನಾವು ಯಾವುದೇ
ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಅಸ್ಥಿರಗೊಳಿಸಲ್ಲ ಅಂತ ಯಡಿಯೂರಪ್ಪ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಸವಾಲ್ ಹಾಕಿದ್ದಾರೆ. ನುಡಿದಂತೆ ನಡೆಯಲಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಸರ್ಕಾರವನ್ನ ನಾವು ಅಸ್ಥಿರಗೊಳಿಸಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಹೇಳಿದಂತಹ ಹೇಳಿಕೆಗೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸವಾಲು ಹಾಕಿದ್ದು ನುಡಿದಂತೆ ನಡೆಯಲಿ ಅಂತ ಹೇಳಿ ಸಿದ್ದು ಟ್ವೀಟ್ ಅನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಅಸ್ಥಿರಗೊಳಿಸುವುದಿಲ್ಲ, ಪ್ರತಿಪಕ್ಷವಾಗಿ ಕೆಲಸ ನಿರ್ವಹಿಸುತ್ತೇವೆ ಅಂದಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರಿಗೆ ಭಯ ಬೇಡ ಅನ್ನುವಂತಹ ಯಡಿಯೂರಪ್ಪ ಅವರ ಹೇಳಿಕೆಯನ್ನ ಇಟ್ಕೊಂಡು ಆ ಹೇಳಿಕೆಗೆ ಯಡಿಯೂರಪ್ಪ ಅವರು ನುಡಿದಂತೆ ನಡೆಯಲಿ, ರಾಜ್ಯದ ಜನರ ನಂಬಿಕೆಯನ್ನ ಉಳಿಸಿಕೊಳ್ಳಲಿ ಅಂತ ಹೇಳಿ ಬಿಎಸ್ವೈಗೆ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಸವಾಲನ್ನ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ನಾವು ಮಾಡೋದಿಲ್ಲ. ಆ ಭಯ ಕಾಂಗ್ರೆಸ್ ಜೆಡಿಎಸ್ನವ್ರಿಗೂ ಬೇಡ. ನಾವು ವಿರೋಧ ಪಕ್ಷವೇ ನಾವು ಕರ್ತವ್ಯವನ್ನು ನಿರ್ವಹಿಸ್ತೇವೆ. ಈ ಬಗ್ಗೆ ಯಾವುದೇ ಸಂಶಯವನ್ನು ಕಾಂಗ್ರೆಸ್ ಜೆಡಿಎಸ್ ನಾಯಕರು ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ